ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ಸ್. ಇವತ್ತು ನಾನು ಬರ್ಡೇ ಪ್ರಿಪ್ರೇಷನ್ಗೆ ಹೋಗ್ತಾ ಇದ್ದೀವಿ ಅಲ್ಲ ರೀ. ಏನೇನು ಮಾಡ್ತಿದ್ದೀರಾ ರೀ? ಏನು ಮಾಡೋದು? ಕೇಕ್ ಕಟ್ ಮಾಡಿಸಿದೆ ಗೈಸ್. ಏನು ಆಯಿತು ಗೊತ್ತಾ, ನನಗೆ ಒಂಥರ ಕ್ಯೂರಿಯಾಸಿಟಿ. ಪ್ರಮೋದ್ ಅವರು ಪ್ರತಿ ವರ್ಷವೂ ನನ್ನ ಬರ್ಡೇಗೆ ಒಂದು ಸ್ಪೆಷಲ್ ಕೇಕ್ನ ಅವರು ಮಾಡಿಸ್ತಾರೆ. ಈ ಸಲ ಯಾವ್ದು ಮಾಡಿಸ್ತಿರ್ಬೋದು ಅನ್ನೋ ಒಂದು ಕ್ಯೂರಿಯಾಸಿಟಿ ಇತ್ತು. ನಾನು ಹಂಗೆ ಹುಡುಕ್ತೆ ವಾಟ್ಸಪ್ಪಲ್ಲಿ, ಆರ್ಡ್ರ್ ಕೊಟ್ಟಿರ್ತಾರಲ್ಲ ಅಂದ್ಬಿಟ್ಟು. ಆರ್ಡ್ರು ಕೊಟ್ಟಿಲ್ಲ, ಅವರು ಫೋನಲ್ಲಿ ಆರ್ಡ್ರ್ ಕೊಟ್ಟೇ ಇಲ್ಲ. ಹೀಗೆ ಪಾರ್ಸಲ್ ಹಾಕ್ಬಿಟ್ಟು ಬರ್ತೀನಿ, ಈ ಪೋಸ್ಟ್ಗೆ ನಾವೇ ಹೋಗೋಕ್ಕಲ್ಲ, ಕೊರಿಯರ್ ಆದರೆ ಅವರೇ ಬಂದು ತೊಗೊಂಡು ಹೋಗ್ತಾರೆ. ಹಂಗೆ ಹೋಗ್ಬಿಟ್ಟು ಕೊಟ್ಬಿಟ್ಟು ಬಂದುಬಿಡ್ತಾರೆ. ಆಮೇಲೆ ಏನೋ ಫೋನಲ್ಲಿ ಸ್ಕ್ರೀನ್ಶಾಟ್ ತೆಗ್ದಿರ್ತಾರಲ್ಲ, ಹಿಂಗೆ ಬೇಕು ಕಸ್ಟಮೈಸ್ ಮಾಡಿಕೊಡಿ ಅಂತ, ಆ ಫೋಟೋನ ಡಿಲೀಟ್ ಮಾಡಿಲ್ಲ. ಅದರಲ್ಲಿ 2 ಫೋಟೋ ಇದೆ, ಬಟ್ ಎರಡರಲ್ಲಿ ಯಾವ್ದು ಮಾಡಿಸ್ತಿದ್ದಾರೆ ಅಂತ ಗೊತ್ತಿಲ್ಲ. ಯಾವ್ದು ರೀ? ನಮಗೂ ಗೊತ್ತಿಲ್ಲ. ಸೊ ನನಗೂ ಒಂದು ವೇಳೆನೇ ಗೊತ್ತಾಗುತ್ತೆ. ಇವಾಗ ಇಸ್ಕೊಡ್ಬೇಕಾ ಕೇಕು? ನಾಳೆ ಮಧ್ಯಾಹ್ನ. ಓಕೆ, ಇವಾಗ ಏನಕ್ಕೆ ಹೋಗ್ತಿದ್ದೀವಿ ಅಂದರೆ ಬಲೂನ್ ಬೇಕು. ನಾವೆಲ್ಲ ಬ್ಲ್ಯಾಕ್ ಡ್ರೆಸ್ನ ವೇರ್ ಮಾಡ್ತಿರೋದ್ರಿಂದ ಬಲೂನ್ ಬೇಕು. ಆ್ಯಂಡ್ ನಮ್ಮ ಮಮ್ಮಿ ಡ್ಯಾಡಿದು ಆ್ಯನಿವರ್ಸರಿ ಆಯಿತು, ಮಾರ್ಚ್ 2. ಅವ್ರಿಗೆ ಒಂದು ಕೇಕ್ ತರಬೇಕು, ಅವ್ರಿಗೂ ಕೇಕ್ ಕಟ್ ಮಾಡಿಸೋಣ. ಆ್ಯಂಡ್ ಇನ್ನೊಂದು ಸ್ವಲ್ಪ ಏನಿದೆ ಕೆಲಸ. ಆ್ಯಂಡ್ ನಾನ್ ವೆಜ್ ಎಲ್ಲ ಮಾಡ್ತೀವಲ್ವ, ಸೊ ನಾವು ಅಕ್ಕಪಕ್ಕ ಇರೋ ಇದ್ದೀವಲ್ಲ, ನಾವು ರಂಜಿನಿ ಆ್ಯಂಡ್ ಲೀಸಿ ಆಂಟಿ ಅಂತ ಇದ್ದಾರೆ. ಇವಾಗ ಅವ್ರ ಮನೆ ಹತ್ರನ ಎವ್ರಿ ನೈಟು ತಿಂಡಿ ಕಟ್ಟೆ ಅಂತ ಕಟ್ಟಿದ್ದೀವಿ. ಅವರು ಏನು ಕಟ್ಟೆ? ಅವರು ಶೆಟ್ಟಿ ಕಟ್ಟೆ ಅಂತ ಕಟ್ಟಿದ್ದಾರೆ. ಸೊ ಚೆನ್ನಾಗಿದೆ ಗೈಸ್. ಒಂಥರ ಎವ್ರಿ ನೈಟು ನಾವು ಬೆಳಗ್ಗೆಯಿಂದ ಸಂಜೆ ತನಕ ಫುಲ್ಲು ಕೆಲಸ ಮಾಡಿರ್ತೀವಿ, ಹೆಡ್ಡೇಕ್ ಇರುತ್ತೆ. ಹೆಂಗೆ ರಿಲೀಫ್ ಆಗುತ್ತೆ ಅಂದರೆ ಲಾಂಗ್ ಮಾತಾಡ್ಕೊಂಡು ನಕ್ಕೊಂಡು ಎಂಜಾಯ್ಮೆಂಟು. ಸೊ ಅವರು ರಂಜಿನಿ ಮನೆಯವರು, ನಾವು 3 ಜನನು ನಮ್ಮ ಮನೆ ಟೆರಸ್ ಮೇಲೆ ಪಾರ್ಟಿ ಮಾಡ್ತೀವಿ. ಸೊ ಪಾರ್ಟಿ ಅಂದರೆ ಏನೇ ಪಾರ್ಟಿ ಅಲ್ಲ. ಸೊ ನಾವು ಡ್ರಿಂಕ್ಸ್ ಮಾಡಲ್ಲ, ಅವರು ಡ್ರಿಂಕ್ಸ್ ಮಾಡಲ್ಲ. ಸೊ ನಾವೆಲ್ಲ ಬರೀ ನಾನ್ ವೆಜ್ ಪಾರ್ಟಿ. ಆ್ಯಂಡ್ ಸೋಡಾ 7 ಅಪ್ ಆ ಥರ ಸ್ಪ್ರೈಟ್, ಅದಕ್ಕೆಲ್ಲ ಸಾಮಾನೆಲ್ಲ ತಂದು ಇವತ್ತು ಇಟ್ಕೊಳ್ಳೋಣ. ಮತ್ತು ಇವತ್ತು ನಮ್ಮ ಸಬ್ಸ್ಕ್ರೈಬರ್ ಅವ್ರದ್ದು ಒಂದು ಮದುವೆ ಇದೆ. ಪಾಪ ಹುಡಿಕೊಂಡು ಬಂದು ಮನೆಗೆ ಇನ್ವಿಟೇಷನ್ನ ಕೊಟ್ಟೋಗಿದ್ದಾರೆ, ಬರಲೇಬೇಕು ಅಂತ ಹೇಳಿದ್ದಾರೆ. ಸೊ ಸಾರಾ ಚೌಟ್ರಿಲಿ ಮದುವೆ ಇದೆ ಇವತ್ತು. ನೈಟು ನಾವು ಅಟೆಂಡ್ ಮಾಡ್ತೀವಿ, ಮಾರ್ನಿಂಗ್ ಹೋಗೋಕ್ಕಾಗಲ್ಲ. ಮಾರ್ನಿಂಗು ಚುಂಚನಗಿರಿಲಿ ನನ್ನ ಫ್ರೆಂಡ್ ಅವ್ರು ನಮ್ಮ ಸಬ್ಸ್ಕ್ರೈಬರ್ ತಾನೆ, ಅವ್ರದ್ದು ಒಂದು ಪಾಪದು ಬರ್ಡೇ ಪಾರ್ಟಿ ಇದೆ, ಅಲ್ಲಿಗೆ ಹೋಗಬೇಕು ಚುಂಚನಗಿರಿನಲ್ಲಿ. ಅದಕ್ಕೆ ಪೂಜೆ ಮಾಡಿಸ್ಕೊಂಡ್ಬರೋಣ ಅಂತ ಹೌದು, ನಮ್ಮ ಮನೆ ದೇವರಲ್ವ ಚುಂಚನಗಿರಿ. ಪೂಜೆ ಮಾಡಿಸ್ಕೊಂಡು ಆ ಫಂಕ್ಷನ್ನು ಅಟೆಂಡ್ ಮಾಡಿ ಆ ಪಾಪಗೆ ಆಲ್ರೆಡಿ ಗಿಫ್ಟ್ ತೊಗೊಂಡಿದ್ದೀವಿ, ಸೂಟ್ ತೊಗೊಂಡಿದ್ದೀವಿ. ಈ ಮದುವೆಗೆ ಹೋಗೋದು ಏನು ಗಿಫ್ಟ್ನ ನಾವು ತೊಗೊಂಡಿಲ್ಲ, ಅದಕ್ಕೆ ಗಿಫ್ಟ್ ಎಲ್ಲ ತೊಗೊಂಡು ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಸೊ ಅದೆಲ್ಲ ಕೆಲಸನ ಮುಗಿಸ್ಕೊಂಡು ಒಂದು ರೌಂಡ್ ಬರೋಣ. ಆ್ಯಂಡ್ ನಮ್ಮ ಮಮ್ಮಿ ನಮ್ಮ ದೊಡ್ಡಮ್ಮ ಬಂದಿದ್ದಾರೆ, ನಮ್ಮ ಡ್ಯಾಡಿ ನೈಟ್ ಬರ್ತಾರೆ. ಈ ಅಪ್ಪು ಇರು ಅಂದರೆ ನೋಡಿ ನಮ್ಮ ಜೊತೆ ಬಂದವನು. ಇವಳಾದರೆ ಇರಲ್ಲ. ಎದ್ದಿದ ತಕ್ಷಣ ಅವ್ರ ಪಪ್ಪನ ಮುಖ ನನ್ನ ಮುಖ ನೋಡಲೇಬೇಕು. ಈ ಬೇಬಿ ನಾನು ಪ್ರಮೋದ್ ಅವರು ಮಾರ್ಕೆಟ್ಗೆ ಬಂದ್ವಿ. ಆ್ಯಂಡ್ ಇದು ತುಂಬ ದಿನವೇ ಆಯಿತು ವಿಡಿಯೋ ನನ್ನ ಬರ್ಡೇ ಹಿಂದಿನ ದಿನ ಮಾಡಿರೋದು. ಸೊ ಬಟ್ ಏನೋ ಒಂದು ನಮ್ಮ ಕೆಲಸ ನಡೀತಿರೋದ್ರಿಂದ ಆ ಕಡೆ ಫೋಕಸ್ ಆಗಿದ್ವಿ. ವಿಡಿಯೋ ಎಡಿಟ್ ಮಾಡೋದು ಲೇಟ್ ಆಯಿತು, ಸಾರಿ. ಬಂದಿದ್ದು ಓಪನ್ ಮಾಡಿದ್ರಾ ಮಮ್ಮಿ? ಇದು ಲಿಕ್ವಿಡು ಮಮ್ಮಿ, ಸೋಡಾ ಲಿಕ್ವಿಡು. ಗೈಸ್ ನಾಳೆಗೆ ಇಷ್ಟು ಐಟಮ್ಸ್ಗಳು ತಂದಿದ್ದೀವಿ. ಬಲೂನ್ಸು, ಇನ್ನಸು, ಒಂದು ಹಾರ. ನನ್ನ ಸ್ಕೂಟಿ ತೊಗೊಂಡು 5 ವರ್ಷ ಆಯಿತು. ಸೊ ಅದ್ರದ್ದು ಹಾರ ಮತ್ತು ದೇವ್ರಿಗೆ ಮಲ್ಲಿಗೆ ಹಾರ, ನನ್ನ ಸ್ಕೂಟಿಗೆ ಊಟಿ ಮಲ್ಲಿಗೆ ಹಾರ. ಇದು ನಮ್ಮ ಕಾರ್ಗೆ, ಇದು ಪೂಜೆಗೆ. ಹೆಂಗೆ ತಿಂಡಿಗಳು ನೋಡಿ, ತಿಂಡಿಗಳೆಲ್ಲ ತೆಗೆಸ್ಕೊಂಡು ಬಂದಿದ್ದಾನೆ. ಫ್ರಿಜ್ಜಲ್ಲಿಡೋಣ. ಮಮ್ಮಿ ಅವಳನ್ನ ನೋಡ್ಕೋತೀರಾ? ಹಾಂ, ನಾವು ಹೋಗ್ಬಿಟ್ಟು ಬರೋಕ್ಕೆ ನೀವು ಬರ್ತೀರಾ? ನೀವು ಬರ್ತೀರಾ ರೆಡಿಯಾಗಿ? ಹಾಂ, ನೀವು ಇರ್ತೀರಾನೇ ಬಿಟ್ಬಿಟ್ಟೋಯ್ತೀವಿ.
ಪಮ್ಮಿ ಹೋಗ್ಬಿಟ್ಟು ಬಂದ್ಬಿಡಿ ನೀವು ಸ್ನಾನಕ್ಕೆ 7 ಗಂಟೆ ಅಲ್ಲೇ. ಹ್ಞೂ ಒಂದು ಫ್ಯಾನ್ಸಿ ಸೀರೆ ಹಾಕತ್ತೀನಿ. ಮಮ್ಮಿ ಯಾವ ಸೀರೆ ಹಾಕೊಳ್ಳಿಯಾ? ಡ್ರೆಸ್ ಹಾಕೊಬಿಡ್ಲಾ? ಯಾವ ಡ್ರೆಸ್ ಹಾಕೊಳ್ಳಿ? ಮಮ್ಮಿ ಈಗ ರೀಸ್ ಎಸ್ ಗೈಸ್, ಇವಾಗ ನಾನು ಈ ಒಂದು ಸ್ಯಾರಿ ಹಾಕ್ಕೊಂಡು ಸಿಂಪಲಾಗಿ ಜ್ಯುವೆಲ್ಲರಿ ಹಾಕ್ಕೊಂಡು ರೆಡಿಯಾಗಿ ಹೊರಟ್ವಿ ಮದುವೆಗೆ, ನಮ್ಮ ಸಬ್ಸ್ಕ್ರೈಬರ್ ಅವರ ಮದುವೆಗೆ. ನಾವು ಅದೇ ಹೇಳಿದ್ನೆಲ್ಲ ಗಿಫ್ಟ್ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ ಅಂತ. ಸೊ ಆಮೇಲೆ ಅನ್ನಿಸ್ತು ನನಗೇನೆ, ಒಂದು ಗಿಫ್ಟ್ ಅಂಗಡಿ ಹತ್ರ ಹೋದ್ಮೇಲೆ ಹೇಳಿದೆ ನಾನು ಪ್ರಮೋದವ್ರಿಗೆ, ಗಿಫ್ಟ್ ತೊಗೊಳೋದಕ್ಕಿಂತ ಕ್ಯಾಶ್ ಕೊಟ್ಟರೆ ಅವ್ರಿಗೆ ಯೂಸ್ ಆಗುತ್ತಲ್ವಾ ಅಂತ ಅಂದ್ಬಿಟ್ಟು. ಅದಕ್ಕೆ ಒಳ್ಳೆ ಐಡಿಯಾ ಅಂದ್ರಲ್ಲ ರೀ. ನಮ್ಗೊಮ್ಮೆ ಮಿಸ್ಸಿಂಗ್ ಬಿಟ್ಟು ಹೋಗ್ತಾ ಇದೀವಿ. ಹೌದು, ಅದನ್ನು ಹೇಳಲೇ ಇಲ್ಲ ನಾನು. ಈ ಗಡವ ಅಂತೂ ಬೇತಾಳ ನಮಗೆ ಕಚ್ಕೊಂಡು ಹಂಗೆ ಇರುತ್ತೆ ಇದು. ಏನಂದ್ರೆ ನಾವೇನಾದ್ರು ಎಕ್ಸ್ಟ್ರಾ ಏನಾರು ತಿನ್ಬಿಟ್ರೆ, ಎಕ್ಸ್ಟ್ರಾ ಏನಾರು ತಗೋಬಿಟ್ರೆ ಅದೇನಂದ ಗೊತ್ತಾ ಅವನು ಬಂದು ಕೈಸ ಅವನು ಏನಂದ ಹೇಳಿದ್ರೆ, ನೀನು ಮದುವೆಗೆ ಹೋಗ್ಬಿಟ್ಟು ಬಂದ ಮೇಲೆ ಉರ್ಸಂಗಿಲ್ಲ ಅಂದ. ನಾನು ಏನಂತೀನಿ ಗೊತ್ತಾ, ಹಂಗೆ ಮಾಡಿಸಿದ್ರು ಹಿಂಗೆ ಮಾಡಿಸಿದ್ರು, ಅದು ಚೆನ್ನಾಗಿತ್ತು ಇದು ಚೆನ್ನಾಗಿತ್ತು, ಅದು ತಿಂದ್ವಿ ಇದು ತಿಂದ್ವಿ. ಸೊ ಈ ರೀತಿ ಬಂದು ನಾನು ಉರಿಸ್ತೀನಿ ಅವನಿಗೆ, ಅದಕ್ಕೆ ಬಂದು ಉರ್ಸಂಗಿಲ್ಲ ಅಂದ. ಅದಕ್ಕೂ ಅವನಿಗೆ ನನಗೆ ಮೊದಲೇ ಮುಂಗುಸಿ ನಮಗೆ ಜಗಳ ಇಬ್ರಿಗೂ, ಅಪ್ಪಗೂ ನನಗೂ ಆಗೋದೇ ಇಲ್ಲ. ಅದಕ್ಕೆ ಇದೆಲ್ಲ ಸೀನ್ ಬೇಡ, ಗೊಮ್ಮೆ ಮನೇಲಿ ಇರ್ತಾಳೆ, ನೀನು ಬರೋದಾರೆ ಬಾ, ಇಲ್ಲಾಂದರೆ ಉಳ್ಕೊ, ನಾನು ಏನಾರು ಉರ್ಸ್ಕೊತೀನಿ ಬಿಡ್ತೀನಿ ಸೆಕೆಂಡ್ರಿ ಅಂತ. ಅದಕ್ಕೆ ಬಂದು ಕಾರಲ್ಲಿ ರೆಡಿಯಾಗಿ ಕೂತವನೆ. ನಾವು ಇವಾಗ ಸ್ನಾನ ಮಾಡ್ಕೊಂಡು ಬಂದಿದ್ದು. ಬೆಳಗ್ಗೆಯಿಂದ ವರ್ಕು ಅಂದರೆ ಕೆಲಸ, ಇಡೀ ಮನೆ ಕ್ಲೀನ್ ಮಾಡಿ ಕಾರ್ ಕ್ಲೀನ್ ಮಾಡಿ ಎಲ್ಲ ಆಯಿತು. ಬೆಳಗ್ಗೆನೇ ಎದ್ದು ನಾವು ಚುಂಚನಗಿರಿಗೆ ಹೋಗ್ಬೇಕಲ್ವ, ಸೊ ಅದಕ್ಕೋಸ್ಕರ ಮನೆಗೆ ನೋಡೋಣ. ಸಾರಾ ಚೌಟ್ರಲ್ಲಿ ಮದುವೆ. ಈ ವಿಡಿಯೋ ಅವ್ರು 100% ನೋಡ್ತಾರೆ, ನನಗೊತ್ತು. ಜಾಸ್ತಿ ವಿಡಿಯೋ ಮಾಡಲ್ಲ ಗೈಸ್, ಸೊ ಅವ್ರಿಗೂ ಕಂಫರ್ಟಬಲ್ ಇರಬೇಕಲ್ವ ಪಾಪ. ಆ್ಯಂಡ್ ನಾವು ಸಾರಾ ಚೌಟ್ರಿಗೆ ರೀಚ್ ಆದ್ವಿ. ಸೊ ಹೋಗ್ತಿದ್ದಂಗೆ ಅವರ ಬ್ರದರ್ ಅನಿಸುತ್ತೆ, ನೀವು ಭೂಮಿಕಾ ಪ್ರಮೋದ್ ಅಲ್ವಾ ಅಂತ ಮಾತಾಡ್ಸೋದ್ರು. ಸೊ ಸಿಕ್ಕಾಪಟ್ಟೆ ಖುಷಿಯಾಗೋಯ್ತು. ಇವರೇ ಮದುವೆ ಹೆಣ್ಣು ಆ್ಯಂಡ್ ಹುಡುಗ ಅಲ್ಲಿ ನಿಂತಿದ್ದಾರೆ, ಬ್ಲೂ ಕಲರ್ ಸಾರಿ ಆಂಟಿ. ಸೊ ಅವರೇ ಬಂದು ಇನ್ವೈಟ್ ಮಾಡಿದರು, ಸಿಕ್ಕಾಪಟ್ಟೆ ಖುಷಿಪಟ್ಟರು. ಆ್ಯಂಡ್ ನಾವು ಕರ್ನರಿಗೂ ಹೇಳಿದರು, ಬಟ್ ಹೋಗೋಕ್ಕಾಗಲಿಲ್ಲ. ಸೊ ಅವತ್ತು ನನ್ನ ತಂಗಿ ಪಾಪುದು ಬರ್ಡೇ ಇತ್ತು, ಸೊ ಅದರಿಂದ ನಾವು ಹೋಗೋಕ್ಕಾಗಲಿಲ್ಲ. ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ. ಇನ್ನೊಂದು ಏನಂತ ಹೇಳಿದ್ರೆ, ಊಟ ತಿಂಡಿ ಎಲ್ಲ ಸೂಪರಾಗಿತ್ತು. ಸ್ವೀಟ್ ಎಲ್ಲ 3-4 ಥರ ಸ್ವೀಟ್ ಎಲ್ಲ ಮಾಡಿಸಿದ್ರು. ಫಸ್ಟ್ ಎಕ್ಸ್ಪೀರಿಯನ್ಸು ಸಬ್ಸ್ಕ್ರೈಬರ್ಸ್ ಅವ್ರದ್ದು ಫಂಕ್ಷನ್ಗೆ ಹೋಗಿದ್ದು, ಇಷ್ಟು ಅವರು ಪ್ರೀತಿ ತೋರಿಸಿದ್ದು ಅಂದರೆ ಫಸ್ಟ್ ಟೈಮ್ ಅಂತ ಅನಿಸುತ್ತೆ. ಸೊ ಅಂದರೆ ಯಾರಿಗೂ ಅಷ್ಟಂಗೆ ಮನೆ ಗೊತ್ತಿರಲಿಲ್ಲಲ್ಲ, ಬರ್ತಿರಲಿಲ್ಲ. ಸೊ ಇವರ ರಿಲೇಟಿವ್ ಯಾರು ನಮ್ಮ ಏರಿಯಾದಲ್ಲಿದ್ದಾರಂತೆ, ಸೊ ಅವರು ಹೇಳಿ ಇಲ್ಲೇ ಇದ್ದಾರೆ ಅಂದ್ಬಿಟ್ಟು ಕಳಿಸಿದ್ರು. ಎಸ್ ಗೈಸ್, ಊಟ ಮುಗಿಸ್ಕೊಂಡು ಒಂದು ವೇ ಹೋಗ್ತಾ ಇದ್ದೀವಿ. ಪ್ರಮೋದವ್ರೇನೋ ಏನು ತೊಗೋಬೇಕು, ಸುಳ್ಳೆ ಬಿಡು, ಕೇಕ್ ತೊಗೋಬೇಕಂತ ಗೈಸ್ ಆಲ್ರೆಡಿ ಹೇಳಿದ್ದಾರೆ. ಇವಾಗ ಇನ್ನೊಂದು ಕೇಕ್ ಯಾವುದು ಅಂತ ಗೊತ್ತಾಗ್ತಿಲ್ಲ, ನಾಳೆ ಇಸ್ಕೊಬರ್ತಾರಂತೆ. ಆ್ಯಂಡ್ ಗೈಸ್, ಊಟದ ಬಗ್ಗೆ ಹೇಳಲೇಬೇಕು. ನಾನು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ, ಬಿಕಾಸ್ ಹೆವಿ ಜನ, ತುಂಬ ಜನ ವೆಯ್ಟ್ ಮಾಡ್ತಾಯಿದ್ರು. ನಾವು ವೀಡಿಯೋ ಮಾಡಿಕೊಂಡು ನಿಧಾನಕ್ಕೆ ತಿಂದ್ಕೊಂಡು ಬೇರೆಯವ್ರಿಗೆ ಡಿಸ್ಟರ್ಬ್ ಆಗೋದು ಬೇಡ ಅಂದ್ಬಿಟ್ಟು ಸ್ಟಾರ್ಟಿಂಗ್ ಮಾತ್ರ ಒಂದು ವೀಡಿಯೋ ಮಾಡಿಕೊಂಡೆ ನಾನು. ಅದಾದಮೇಲೆ ಇನ್ನೂ ಪೂರಿ ಇತ್ತು, ಚೋಲೆ ಭಟೂರಿ ಇತ್ತು, ದೋಸೆ ಇತ್ತು, ಆಮೇಲೆ ರೈಸ್ ಬಾತು, ಅನ್ನ ಸಾಂಬಾರು ಎಲ್ಲ ತುಂಬ ವೆರೈಟೀಸ್ ಇತ್ತು. ಇನ್ನು ಅದಲ್ಲದೆ ಚಿರೋಟಿ ಮತ್ತು ಮಿಲ್ಕ್ ಅದೊಂದು ಸ್ವೀಟು, ಆಮೇಲೆ ಚಮ್ ಒಂದು, ಇನ್ನೊಂದು ಎಲೆ ತುದಿ ಪಾಯಸ ಮಾಡ್ತಾರಲ್ಲ ಅದು ಒಂದು. ಬರೀ ವಿ ಬಿ ಬೇಕ್ರಿ ಅಂದರೆ ನರ್ಸ್ ಬೇಕ್ರಿ ನೀನು. ತುಂಬ ಎಷ್ಟು 4 ಥರ ಇತ್ತಲ್ಲ ರೀ ಸ್ವೀಟು, 1 2 3. ಇನ್ನೊಂದು ಸ್ವೀಟ್ ಯಾವುದು, ಹೋಳಿಗೆ ಒಂದು ಸ್ವೀಟ್ ಇತ್ತು. ತುಂಬ ಚೆನ್ನಾಗಿ ಮಾಡಿಸಿದ್ರು. ಈ ವಿಡಿಯೋ ನೋಡ್ತಾ ಇರ್ತಾರೆ ಅವರು, ಹೇಳ್ತಾ ಇದ್ದಾರೆ ನಿಮ್ಮ ವಿಡಿಯೋ ತುಂಬ ನೋಡ್ತಾರೆ ನಮ್ಮ ಮಕ್ಕಳು, ನಾವು ನೋಡ್ತೀವಿ, ನಮ್ಮ ಹಸ್ಬೆಂಡ್ ನೋಡ್ತಾರೆ ಅಂದ್ಕೊಂಡು. ಸೊ ನಮ್ಮನ್ನ ಸ್ವಾಗತ ಮಾಡುವಾಗ್ಲೂ ತುಂಬ ಚೆನ್ನಾಗಿ ಸ್ವಾಗತ ಮಾಡಿಕೊಂಡ್ರು, ಕಳಿಸ್ಕೊಡುವಾಗ್ಲೂ ತುಂಬ ಚೆನ್ನಾಗಿ ಕಳಿಸ್ಕೊಟ್ರು. ಹೇಳ್ಬಿಟ್ಟು ಬಂದ್ವಿ ನಾಳೆ ಬರೋಕ್ಕಾಗಲ್ಲ ಅಂತ. ಬರ್ಡೇ ವಿಶ್ ಕೂಡ ಮಾಡಿದ್ರು.
ಫಸ್ಟ್ ಟೈಮ್ ಗೈಸ್ ನಾವು ಸಬ್ಸ್ಕ್ರೈಬರ್ದು ಏನು ಫಂಕ್ಷನ್ ಈ ಥರ ಸ್ಪೆಷಲ್ಲಾಗಿ ಹೋಗಿದ್ದಂದರೆ ತುಂಬ ಖುಷಿ ಆಯಿತು ಅಲ್ವ ರೀ? ಹೌದು, ಇಷ್ಟ ಆಯ್ತಾ ರೀ? ಖುಷಿ ಆಯಿತು. ಸೊ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಸೊ ನಾವು ಅಂದರೆ ಹೋದ ತಕ್ಷಣನೇ ಅವರು ಬ್ರದರ್ ಅನ್ಸುತ್ತೆ, ಅವರೇ ಮಾತಾಡ್ಸಿದ್ರು ಕಂಡು ಹಿಡಿದ್ಬಿಟ್ಟು. ಸೊ ನೀವು ಭೂಮಿಕಾ ಪ್ರಮೋದ್ ಅಲ್ವಾ ಅಂದ ತಕ್ಷಣ ಹಿಂಗೆ ಅನ್ನಿಸ್ತು ಗೊತ್ತಾ ಸ್ಟಾರ್ಟಿಂಗ್ಗೆ. ತುಂಬ ಜನ ಮಾತಾಡ್ಸಿದ್ರು ಅಲ್ಲಿ, ಕಂಡಿಡ್ದು ಮಾತಾಡ್ಸಿದ್ರು. ಇಷ್ಟ ಆಯ್ತಾ ಅಪ್ಪು? ಸೂಪರಾ? ಅಪ್ಪು ಹೊರಗಡೆ ಬಂದರೆ ಸ್ವಲ್ಪ ಸೈಲೆಂಟು, ಜಾಸ್ತಿ ತೀಟೆ ಮಾಡೋದು ಆ ಥರ ಎಲ್ಲ ಮಾಡಲ್ಲ ಅವನು, ಸೈಲೆಂಟಾಗಿರ್ತಾನೆ, ಅದಕ್ಕೆ ಜಾಸ್ತಿ ಮಾತಾಡ್ತಾ ಇಲ್ಲ ಅವನು. ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್, ಥ್ಯಾಂಕ್ ಯು ಸೋ ಮಚ್ ಇನ್ವೈಟ್ ಮಾಡಿದ್ದಕ್ಕೆ. ಇವಾಗ ನಮ್ಮ ಬರ್ಡೇ ಸೆಲೆಬ್ರೇಷನ್ ಬಟ್ಟೆ ಓಕೆ ನೋಡಿ ಗೈಸ್, ಪ್ರಮೋದ್ ಅವ್ರು ಬರ್ತಿದ್ದಾರೆ. ನಿನ್ನ ಫೇಸ್ ಕಟ್ಟೆ ಕಾಣ್ತಲ್ಲ ಮಗ. ಏ ನನ್ನ ಬಟ್ಟೆ ಎಲ್ಲ ಹಾಳು ಮಾಡಂಗಿಲ್ಲ, ನೋಡ್ರಿ, ಅಪ್ಪಂಗೆ ಕೊಡ್ತೀನಿ, ನಿಂಗೆ ಕೊಡ್ತೀನಿ, ಇಬ್ರಿಗೆ ಮಾಡ್ತೀನಿ. ಏನು ಮಾಡ್ತೀನಿ ಅಂತ ಈಗ ಸ್ಪ್ರೇ ಮರ್ತ್ಬಿಟ್ಟಿದ್ರ ಕೊಡೋದು. ಸ್ಪ್ರೇ ಮಾಡಿದ ಹಿಂಗೆ ಊಟ ಅಂತ ಏನು ಫುಲ್ಲು ಹೊಟ್ಟೆಲಿ ಓಡಾಕ್ಬಿಟ್ಟಿದೆ ಅಲ್ಲ. ಎಸ್ ಗೈಸ್, ಮನೆಗೆ ಬಂದು ಆಲ್ರೆಡಿ ನಾವು ಹೊಸ ಬಟ್ಟೆ ಹಾಕೊಬಿಟ್ಟಿದ್ದೀನಿ. ಇವತ್ತಿಂದನೇ ಬರ್ಡೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ನಾನು ಹೊಸ ಬಟ್ಟೆ ಹಾಕ್ಕೊಂಡಿದ್ದೀನಿ, ಯಾವ ರೀತಿ ಕಾಣ್ತಿದೆ ಅಂದ್ಬಿಟ್ಟು ಪ್ರಮೋದಣ್ಣ ತೋರಿಸ್ತಾರೆ. ಈಗ ತೋರಿಸ್ತೀವಿ ಒಂಚೂರು ಹೆಂಗೆ ಕಾಣ್ತಾ ಇದ್ದೀನಿ ಅಂತ. ಇಡೀ ಮನೇನೇ ಕ್ಲೀನ್ ಮಾಡಿದ್ದೀನಿ ಗೈಸ್, ಫುಲ್ ಕ್ಲೀನಿಂಗು. ಅವ್ರು ಕೇಕ್ ಇಡ್ತಾ ಇದ್ದಾರೆ. ತೋರಿಸು ಹೆಂಗೆ ಕಾಣ್ತಿದ್ದೀನಿ. ಇವಾಗ ನಾವು ತಿಂಡಿ ಕಟ್ಟೆಗೆ ಹೋಗ್ತಿದ್ದೀವಿ. ಚೆನ್ನಾಗಿ ಕಾಣ್ತಿದ್ದೀರಾ? ಚೆನ್ನಾಗಿದೆ. ಹೇಗಿದೆ ಡ್ರೆಸ್? ಫಸ್ಟ್ ಡ್ರೆಸ್ ಆಲ್ರೆಡಿ ವೇರ್ ಮಾಡಿದ್ದೀನಿ ಕೇಕ್ ಕಟ್ ಮಾಡೋಕ್ಕೆ. ಕೇಕ್ಗೆ ಜಾಗ ಬೇಕಾ? ನಮ್ಮನೆ ಫ್ರಿಜ್ಜಲ್ಲಿ ಜಾಗನೇ ಇಲ್ಲ ಕೇಕ್. ಅದು ಗೈಸ್ ಇಲ್ಲಿ ಬಂದು ಸೇರ್ಕೊಬಿಟ್ಟಿದೆ. ಆ ಇಲಿ ತಿಂದು ಫ್ರಿಜ್ನ ಹಾಳು ಮಾಡ್ತಾ ಇದೆ. ಇಲ್ಲಿ ತಗೋ, ಇಲ್ಲ ಕೊಡು. ಇವಾಗ ತಿಂಡಿ ಕಟ್ಟೆ ಹೋಗ್ತಾ ಇದ್ದೀವಿ, ಬಟ್ ಇವತ್ತೇನು ತಿಂಡಿ ಇಲ್ಲ ಗೈಸ್ ಮನೆಯಲ್ಲಿ. ಸೊ ಲೆಟ್ಸ್ ಗೋ ಗೈಸ್. ಟೈಮ್ ಬಂದು ಎಷ್ಟು ರೀ? 11:43. ನಾವು ಇವಾಗ ತಿಂಡಿ ಕಟ್ಟೆಗೆ ಬಂದಿದ್ದೀವಿ. ತಿಂಡಿ ಕಟ್ಟೆಗೆ ಬಂದಿದ್ದೀವಿ ಗ್ಯಾಸ್. ಏನೋ ತಿಂಡಿ ಕಟ್ಟೆಯಲ್ಲಿ ಇವತ್ತು ಆಯಿತು ಕಡಲೆ ಬೀಜ ಸೌತೆಕಾಯಿ ಚೆನ್ನಾಗಿ ತಿಂದ್ವಿ ಗೈಸ್ ಅಲ್ವಾ. ಇವಾಗ ಕೇಕ್ ಕಟ್ ಮಾಡಿಸ್ತಾರಂತೆ. ಯಾರ ಫೇಸು ಕಾಣ್ತಾ ಇಲ್ಲ, ಯಾರ್ದು ಕಾಣ್ತಾ ಇಲ್ಲ, ಎಲ್ಲರದು ಕಣ್ಣೆಲ್ಲ ಒಯ್ದು. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಗೈಸ್. ಏನು ಗೊತ್ತಾ, 12 ಗಂಟೆ ಆಗ್ಬಿಟ್ಟೈತೆ, ವಿಶ್ ಮಾಡ್ತಾ ಇಲ್ಲ ಮತ್ತು ಬೈಕತ್ತಾ ಇದ್ದೀನಿ. ಏನು ಗೊತ್ತಾ, ನಮ್ಮ ತಿಂಡಿ ಕಟ್ಟೆಲಿ ಏನೋ ಸರ್ಪ್ರೈಸ್ ಮಾಡಿದ್ದಾರೆ ಓಕೆನಾ. ಅವಾಗಿಲ್ಲ ಕಾರ್ತಿಕ್ ಈಚೆನೇ ಬಂದಿಲ್ಲ, ಒಳಗಡೆನೇ ಇದ್ದಾನೆ. ನಾವು ಬಂದಾಗ ಅವನು ಒಳಗಡೆ ಇರಲ್ಲ ಅಂತ ಡೌಟ್ ಇತ್ತು. ಏನು ಅಂತ ನೋಡೋಣ ಬನ್ನಿ. ಏನು? ಓ ಮೈ ಗಾಡ್, ನಾವು ರೆಡ್ ಆ್ಯಂಡ್ ವೈಟ್. ನಿಜವಾಗ್ಲೂ ನಮಗೆ ಸರ್ಪ್ರೈಸ್ ಗೊತ್ತಿರಲಿಲ್ಲ. ನಾನು ನಿಜ ಒಳಗಡೆ ಎಂಟ್ರಿ ಆದ ತಕ್ಷಣ ಫುಲ್ಲು ಶಾಕ್ ಆಗೋದೆ. ಸೊ ಡೆಕೋರೇಷನ್ ಒಬ್ಬರು ಆ್ಯಂಡ್ ಕೇಕ್ ಒಬ್ಬರು ಆ ರೀತಿ ಸ್ಪ್ಲಿಟ್ ಮಾಡಿಕೊಂಡು ಸೆಲೆಬ್ರೇಷನ್ನ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಖುಷಿ ಆಯಿತು. ಅಂಕಲ್ಲು ವಿಡಿಯೋ ಆನ್ ಮಾಡಿದ್ರೆ ಫುಲ್ಲು ಸೈಲೆಂಟಾಗಿ ಹೋಗ್ತಾರೆ. ಸಾಂಗ್ ಹಾಕಿದ್ರಲ್ಲ ಅದಕ್ಕೆ ನಾನು ಡ್ಯಾನ್ಸ್ ಮಾಡ್ತಾಯಿದ್ದೀನಿ. ಒಂಥರ ನನಗೆ ಖುಷಿಗೆ ಅಳು ಬರ್ತಾಯಿದೆ, ಬಟ್ ನಾನು ಅಳ್ಳಬಾರ್ದು ಅಂತ ಕಂಟ್ರೋಲ್ ಮಾಡಿಕೊಂಡೆ. ಸಿಕ್ಕಾಪಟ್ಟೆ ಖುಷಿ ಆಯಿತು.
ಆ್ಯಂಡ್ ನಾವು ಇತ್ತೀಚೆಗೆ 1 ವೀಕ್ ಆಯಿತು ಗೈಸ್ ತಿಂಡಿ ಕಟ್ಟೆ ಅಂತ ಮಾಡಿಕೊಂಡು. ಆದರೆ ಇಷ್ಟು ಬೇಗ ಇಷ್ಟು ಕ್ಲೋಸ್ ಆಗ್ತೀವಿ ಅಕ್ಕಪಕ್ಕದ ಮನೆಯವರೆಲ್ಲ ಅಂತ ಅಂದ್ಕೊಂಡಿರಲಿಲ್ಲ. ಆ್ಯಂಡ್ ಇನ್ನೊಂದು ಏನಂದರೆ ನಾನು ತೀರಾ ಕಡಿಮೆ ನಾನು ಪರಿಚಯ ಮಾಡ್ಕೊಳ್ಳೋದು. ಸೊ ಅಷ್ಟು ಈಸಿಯಾಗಿ ನಾನು ಪರಿಚಯ ಮಾಡ್ಕೊಳ್ಳೋದು ಇಲ್ಲ ಆ್ಯಂಡ್ ಮಾತಾಡೋಕ್ಕೂ ಹೋಗಲ್ಲ. ನನಗಂತೂ ಅದು ಹೆಂಗೆ ಕನೆಕ್ಟ್ ಆಯಿತು ಅನ್ನೋದೇ ಗೊತ್ತಾಗಲಿಲ್ಲ. ಸಿಕ್ಕಾಪಟ್ಟೆ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಇಷ್ಟು ಸರ್ಪ್ರೈಸ್ ಕೊಟ್ಟಿದ್ದಕ್ಕೆ. ಸೈಲೆಂಟ್ ಲಕ್ಕಿ ಫುಲ್ ಬರಲ್ಲ. ಹಂಗೆ ಕ್ಲಿಕ್ ಆಗುತ್ತೆ ಫೋಟೋ. ಅಲ್ಲಿ ವೈಟ್ ಕಲರ್ ಇದೆ ನೋಡಿ ಸರ್, ಅದು ಕ್ಲಿಕ್ ಮಾಡಿದ್ರೆ ಫೋಟೋ. ಮಾಡ್ಕೊಂಡ್ಲು ಮಿಶಾನ್ವಿ ಅಮ್ಮ ಅದು ಈ ಥರ ಬನ್ನಿ ಆಂಟಿ, ಬಂದೆ. ಬನ್ನಿ ರಂಜಿನಿ ಅವರೇ. ಅಂಕಲ್ ಕರ್ಸಿ ಅವ್ರಿಬ್ರಕ್ಕ ಆಮೇಲೆ ಬರ್ತೀನಿ. ನೋಡಿ ಕೆಳಗಡೆ ಫ್ರಿಜ್ ಬಾಕ್ಸ್. ಯಾವ ಫ್ಲೇವರು? ನಂದು ರೆಡ್ ವೆಲ್ವೆಟ್. ರೆಡ್ ವೆಲ್ವೆಟ್. ಅದು ಇದಿರ್ಬೇಕದು. ಇದು ಬ್ಲೂಬೆರಿ ಇರಬೇಕು. ಇಲ್ಲೇ ಗ್ರೇಪ್ಸ್. ಗ್ರೇಪ್ಸ್ ಅಲ್ಲಿ ನಿಂತ್ಕೊಂಡು ಮಾಡಿಸ್ಕೊಂಡ್ಬಂದವ್ರು. ಅದು ಗ್ರೇಪ್ ಹಾಕಿದ್ದಾನೆ ಮೇಲ್ಗಡೆ. ಅದು ರಿಯಲ್ ಗ್ರೇಪ್ಸಾ? ಶಾಪಿಂಗ್ಸ್ ಗ್ರೇಪ್ಸ್ ತರ ಇದೆ. ಇಲ್ಲಿ ನೋಡು ಎತ್ಕೋ. ಇಲ್ಲ ಅದೇ ಸಿಗ್ತೇನೆ. ಸಿಕ್ತು. ಕೇಕ್ ತರಲಿಲ್ಲ. ಇದೇ ಜಾಸ್ತಿ ಆಗಿತ್ತು. ಎಣ್ಣೆ ಅಂಟಿ ಸುಖವಾಗಿರಿ. ಇದು ಗ್ರೇಪ್ ಚೆನ್ನಾಗಿದೆ. ಕಾರ್ತಿಕ್ ಹೋಗಪ್ಪ. ಅವಳು ಆಡೇಳ್ತಾವಳಿ ನೀವು. ಬನ್ನಿ ಇರಿ ಕಾರ್ತಿಕ್ ಬಂದ್ಬಿಡ್ಲಿ, ಆಮೇಲೆ ಇದಕ್ಕೆ ಲಕ್ಕಿಗೆ ಇಟ್ಕೋಬೇಕು ಅದಕ್ಕೆ. ಕಾರ್ತಿಕ್ ನಿನ್ಗಿಂತ ಹೈಟ್ ಇದ್ದಾನೆ. ಅಲ್ವಾ ನಾನೇ ಇಟ್ಕೊಂತೀನಿ. ಓ 3 ಜನ ಬಂದ. ಇವಳು ನೋಡು ಅವಾಗ ಅವ್ನು ಕಿತ್ಕೊಂಡು ತಿಂತಾವಳೆ. ಅದು ಈಗ ಬೇಗ ಮುರಿಯಲ್ಲ. ಅದು ಫ್ರೀಜರಲ್ಲಿ ಇಟ್ಟಿದ್ದೆ ಇವಳು. ಸಂದೀಪ್ ಕಾರ್ತಿಕ್ ಹತ್ರ ಕೊಡ್ಲಕ್ಕಿಲ್ಲ. ಓ ಮಾತಾಡ್ಕೊಂಡಿದ್ರ ಆಲ್ರೆಡಿ. ಅಲ್ಲಿ ನೋಡಿ WWF ತರ ಅಂತ ಕೊಟ್ಟಿರ್ತಾರೆ. ಥ್ಯಾಂಕ್ ಯು. ಓಕೆ ಅವ್ನ್ ಕೇಕ್ ಕೊಡಂಗಿಲ್ಲ ಅಂತಾರೆ. ಕೇಕ್ ಕೊಡಲ್ಲ ಅಲ್ವಾ ಅವನ್ಗೆ? ಪಾಯ್ಸನ್ ಅಂತ ಹೇಳಿದ್ರಲ್ಲ. ನೀವು ಒಟ್ಟಿಗೆ ನಿಂತ್ಕೊಳ್ಳಿ, ಒಂದು ಫೋಟೋ ತಗೊಳ್ಳಿ. ಒಟ್ಟಾಗಿ ಮಾಡಿ ಕೇಕ್ ಕಟ್ಟಿಂಗ್ ಹಾಕೊಳ್ಳಿ. ಓಕೆ ಡ್ರೆಸ್ ತಂದಿದ್ದೀನಿ. ಓಪನ್ ಮಾಡ್ತೀನಿ. ಈ ಕಲರ್ ಇರಲಿಲ್ಲ. ಹೌದು. ಮಿಡಿ 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 ಅನ್ಬೇಕು. ಅದನ್ನೇ ಹಾಕಿಸ್ಬಿಡ್ಬೇಕಾಗಿತ್ತು ಅವಳಿಗೆ. ಈಗ ಇನ್ನೊಂದು ಕೇಕ್ ಕಟ್ಟಿಂಗ್ ಸೇಮ್ ತಗೊಂಡಿದ್ದೀನ. ಯಾವುದು? ಇಲ್ಲ ಇಲ್ಲ ಆಕ್ಚುಲಿ ಅಲ್ಲಿ ಲೆಫ್ಟ್ ಹ್ಯಾಂಡಲ್ಲಿ ಇಸ್ಕೊತಿದ್ಯಾ ಸಂದೀಪ್, ಆಮೇಲೆ ರೈಟ್ ಇನ್ನೊಂದು ಸರಿ ಕೊಡು. ಕಾಣ್ತಿದ್ಯಾ? ಕಾಣಲ್ಲ. ಕಾಣಿಸ್ತಿದ್ಯಾ? ಕಾಣಿಸ್ತಿದ್ಯಾ? ಲಕ್ಕಿ ಪ್ಲೀಸ್. ನಾವು ಸೆಲೆಬ್ರೇಷನ್ ಎಲ್ಲ ಮುಗಿಸಿ ನಾವು ಮನೆಗೆ ಹೋಗೋಷ್ಟಲ್ಲೇ ಮಿಡ್ನೈಟು 2 o'clock ನನಗೆ ಹೊಡಿತಾ ಇದ್ದಾರೆ ಸ್ಪ್ರೇನ. ಅಪ್ಪು ಹೊಡಿಲೇಬೇಕು ಅಂತ. ಸೊ ಹೇಳಿದ್ರೆ ಕೇಳ್ತಾಯಿಲ್ಲ. ಬಟ್ಟೆ ಕೊಡಿಸ್ತೀನಿ ಅಮ್ಮ, ಬಟ್ಟೆ ಕೊಡಿಸ್ತೀನಿ ಅಂದ್ಬಿಟ್ಟು ಅಪ್ಪು ಸ್ಪ್ರೇ ಮಾಡ್ತಾನೆ ಇದ್ದಾನೆ. ಆ್ಯಂಡ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆ್ಯಂಡ್ ಸೆಲೆಬ್ರೇಷನ್ನು ಪ್ರಮೋದ್ ಅವ್ರು ಮಾಡೋದು ನಾಳೆ ವ್ಲಾಗಲ್ಲಿ ಬರುತ್ತೆ. ಆ್ಯಂಡ್
ನಾನು ಡೈಲಿ ವ್ಲಾಗ್ನ ಮಾಡೋಣ ಇನ್ಮೇಲೆ, ಯಾಕಂದರೆ ಬಿಕಾಸ್ ನಮ್ಮ ಬಿಗ್ ಡ್ರೀಮ್ ಕಂಪ್ಲೀಟ್ ಆಯಿತು. ಸೊ ಇನ್ಮೇಲೆ ಮಾಡೋಣ ಅಂದ್ಬಿಟ್ಟು ಡೈಲಿ ವ್ಲಾಗ್ನ ಅಂದ್ಕೊಂಡಿದ್ದೀನಿ. ಸೊ ಮಾಡ್ತೀನಿ ಖಂಡಿತ. ಇನ್ಮೇಲೆ ಯಾವುದೇ ರೀತಿ ವ್ಲಾಗು, ರೀಲ್ಸ್ ಆ್ಯಂಡ್ ಬಿಸ್ನೆಸ್ ಯಾವುದೂ ಕಡಿಮೆ ಆಗೋಲ್ಲ, ಇನ್ಮೇಲೆ ಬರ್ತಾ ಇರುತ್ತೆ. ಸೊ ಈ ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಐ ಲವ್ ಯು ಆಲ್. ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ.